ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ. ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನೆಲ್ನಲ್ಲಿ ಮತ್ತೊಮ್ಮೆ ಎಲ್ರಿಗೂ ಈ ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ನಾವು ಇವತ್ತಿನ ದಿವಸ ಮಾರ್ಕೆಟಲ್ಲಿ ಇಂಟ್ರಾಡೇ ಟ್ರೇಡಿಂಗ್ ಅಂತ ಹೇಳ್ಬಿಟ್ಟು ಸುಮಾರು ಜನ ಕೇಳಿರ್ತೀರ. ಸೊ ಈ ಇಂಟ್ರಾಡೇಗೆ ಬೇಕಾದಂತಹ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಆಗಿರ್ಬೋದು, ಅಥವಾ ಈ ಇಂಟ್ರಾಡೇ ಟ್ರೇಡರ್ಸಲ್ಲಿ ಇನ್ನೊಂದು ಗುಂಪಿದೆ. ಸೊ ಅದನ್ನು ನಾವು ಆರ್ಬಿಟ್ರಾಜ್ ಟ್ರೇಡರ್ಸ್ ಅಂತ ಕರಿತೀವಿ. ಸೊ ಈ ಆರ್ಬಿಟ್ರಾಜ್ ಟ್ರೇಡರ್ಸ್ ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ, ಇದನ್ನು ನಾವು ಇಂಟ್ರಾಡೇಗೆ ಯಾವ ರೀತಿ ಯೂಸ್ ಮಾಡ್ತೀವಿ, ಇದನ್ನು ನಾವು ಒಂದು ಪೊಸಿಷನಲ್ ಟ್ರೇಡಲ್ಲಿ ಯಾವ ರೀತಿಯಾಗಿ ಯೂಸ್ ಮಾಡ್ತೀವಿ, ಯಾವ್ಯಾವ ರೀತಿಯಾದಂತಹ ಇಂಟ್ರಾಡೇ ಟ್ರೇಡಿಂಗ್ ಇದೆ. ಸೊ ಇದರ ಬಗ್ಗೆ ಒಂದು ಓವರಾಲ್ ಒಂದು ಇನ್ಫಾರ್ಮೇಷನನ್ನು ತಿಳ್ಕೊಳ್ಳೋಣ ಇವತ್ತಿನ ಈ ಒಂದು ವಿಡಿಯೋದಲ್ಲಿ. ಸ್ನೇಹಿತರೆ, ಆರ್ಬಿಟ್ರಾಜ್ ಟ್ರೇಡಿಂಗ್ ಅಂತಕ್ಕಂತಹದ್ದು ಸಹ ಒಂದು ದೊಡ್ಡ ವಾಸ್ಟ್ ಸಬ್ಜೆಕ್ಟ್ ಆಗಿದೆ. ಇದರಲ್ಲಿ ಸುಮಾರು ರೀತಿಯಾದಂತಹ ಟ್ರೇಡಿಂಗ್ ಮೆಥಡ್ಸ್ಗಳು ಬರುತ್ತೆ. ಇದನ್ನು ನಾವು ಕ್ರಿಪ್ಟೋದಲ್ಲಿ ಯೂಸ್ ಮಾಡ್ಬೋದು, ಇದನ್ನು ನಾವು ಫೋರೆಕ್ಸಲ್ಲಿ ಯೂಸ್ ಮಾಡ್ಬೋದು, ಇದನ್ನು ನಾವು ನಮ್ಮ ಇಂಡಿಯನ್ ಮಾರ್ಕೆಟಲ್ಲೂ ಸ್ಟಾಕ್ ಮಾರ್ಕೆಟಲ್ಲೂ ಯೂಸ್ ಮಾಡ್ಬೋದು. ಸರಿನಾ? ಸೊ ಸ್ನೇಹಿತರೆ, ಬನ್ನಿ ಹಾಗಾದರೆ ನೋಡೋಣ ಇವತ್ತು ಆರ್ಬಿಟ್ರಾಜ್ ಟ್ರೇಡಿಂಗ್ ಅಂತ ಹೇಳಿದ್ರೆ ಯಾವ್ಯಾವ ರೀತಿಯಾದಂಥ ಟ್ರೇಡಿಂಗ್ ಇರುತ್ತೆ, ಹಾಗೂ ಈ ಟ್ರೇಡಿಂಗಲ್ಲಿ ಯಾವ್ಯಾವ ಮೆಥಡ್ಸ್ಗಳನ್ನು ಯೂಸ್ ಮಾಡಿಬಿಟ್ಟು ಈ ಒಂದು ಟ್ರೇಡಿಂಗನ್ನು ಮಾಡ್ತಾರೆ ಅಂತ. ಸೊ ಸ್ನೇಹಿತರೆ, ಆರ್ಬಿಟ್ರಾಜ್ ಟ್ರೇಡಿಂಗ್ ಅಂತ ಹೇಳಿದ್ರೆ ಯೂಶ್ವಲಿ ಇದನ್ನು ನಾವು ತುಂಬ ಸಕ್ಸಸ್ಫುಲ್ ಟ್ರೇಡಿಂಗ್ ಮೆಥಡ್ಸ್ ಇದು. ಸೊ ಮುಂಚಿನ ಕಾಲದಲ್ಲಿ ಅಂದರೆ ಆನ್ಲೈನ್ ಆಗೋದಕ್ಕಿಂತ ಮುಂಚೆ ಪೇಪರಲ್ಲಿ ನೋಡಿ ಮಾಡ್ತಾ ಇರಬೇಕಾದ್ರೆ ಇದ್ರದ್ದು ಅಡ್ವಾಂಟೇಜಸ್ಗಳನ್ನು ಸುಮಾರು ಜನ ತೊಗೊಂಡಿದ್ದಾರೆ. ಸೊ ಇದು ಇವಾಗೂ ಪಾಸಿಬಲ್ ಇಲ್ಲ ಅಂತಲ್ಲ, ಇವಾಗಲೂ ಪಾಸಿಬಲ್ ಇದೆ. ಆದರೆ ಅದಕ್ಕೆ ಮೆಥಡ್ಸ್ಗಳು ಹಾಗೂ ಮಾಡುವಂಥ ಪದ್ಧತಿಯ ಶೈಲಿಗಳಲ್ಲಿ ಸ್ವಲ್ಪ ಬದಲಾವಣೆ ಉಂಟಾಗಿರಬಹುದು. ಸರಿನಾ? ಸೊ ಸ್ನೇಹಿತರೆ, ಇವಾಗ ಮೊಟ್ಟ ಮೊದಲನೇದಾಗಿ ನಾವು ಆರ್ಬಿಟ್ರಾಜ್ ಟ್ರೇಡಿಂಗ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ಆರ್ಬಿಟ್ರಾಜ್ ಟ್ರೇಡಿಂಗ್ ಅಂತ ಹೇಳಿದ್ರೆ ಬೇಸಿಕಲಿ ಏನಪ್ಪ ಅಂತ ಹೇಳಿದ್ರೆ ಸೈಮಲ್ಟೇನಿಯಸ್ ಆಗಿ ಒಂದು ಮಾರ್ಕೆಟಲ್ಲಿ ಬೈ ಮಾಡ್ತಕ್ಕಂಥದ್ದು ಅಥವಾ ಇನ್ನೊಂದನ್ನು ಸೆಲ್ ಮಾಡ್ತಕ್ಕಂಥದ್ದನ್ನು ನಾವು ಆರ್ಬಿಟ್ರಾಜ್ ಅಂತ ಕರಿತೀವಿ. ಸೊ ಇದನ್ನು ನಾವು ಮಾರ್ಕೆಟ್ ಟು ಮಾರ್ಕೆಟ್ ಆರ್ಬಿಟ್ರಾಜ್ ಅಂತಲೂ ಕರಿಬಹುದು. ಹಾಗೂ ಇದಲ್ಲದೇ ಸುಮಾರು ರೀತಿಯಾದಂತಹ ಬೇರೆ ಒಂದು ಮೆಥಡ್ಸ್ಗಳು ಸಹ ಟ್ರೇಡಿಂಗಲ್ಲಿ ಬರುತ್ತೆ. ಸೊ ಯಾವ್ದ್ಯಾವ್ದು ಇರಬಹುದು ಅಂತ ಹೇಳಿದ್ರೆ ನೋಡಿ, ಮಾರ್ಕೆಟ್ ಟು ಮಾರ್ಕೆಟ್ ಆರ್ಬಿಟ್ರಾಜ್ ಅಂತ ಹೇಳಿದ್ರೆ ಉದಾಹರಣೆಗೆ ಇವಾಗ ಆನಿಯನ್, ಈರುಳ್ಳಿಯ ಬೆಲೆ ಎಷ್ಟಿದೆ? ಉದಾಹರಣೆಗೆ ಬೆಂಗಳೂರಿನಲ್ಲಿ ಒಂದು 30 ರೂಪಾಯಿ kg ಈರುಳ್ಳಿ ಇದೆ ಅಂತ ಹೇಳಿದರೆ, ಅದೇ ಹಳ್ಳಿಯ ಹತ್ತಿರ ಬಂದಾಗ, ಹಳ್ಳಿ ಕಡೆ ಬಂದಾಗ ಎಷ್ಟಿರುತ್ತೆ? 10 ರೂಪಾಯಿನೋ 12 ರೂಪಾಯಿನೋ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಬೇಡ, ಒಂದು 15 ರೂಪಾಯಿ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಇವಾಗ ಏನಾಯಿತು, ಹಳ್ಳಿಯಲ್ಲಿ ಇರ್ತಕ್ಕಂತಹ ಮಂಡಿಯಲ್ಲಿ ನಾನು ಇದನ್ನು ಪರ್ಚೇಸ್ ಮಾಡಿ, ಹಳ್ಳಿಯಲ್ಲಿ ಇರ್ತಕ್ಕಂಥ ಮಂಡಿಯಲ್ಲಿ ಏನು ಮಾಡ್ತೀನಿ, ಇದನ್ನು ಬೈ ಮಾಡ್ತೀನಿ. ಹಾಗೂ ಪಟ್ಟಣದ ಮಾರುಕಟ್ಟೆ ಅಂದರೆ ಬೆಂಗಳೂರಿನ ಮಾರುಕಟ್ಟೆಯಲ್ಲಿ ಉದಾಹರಣೆಗೆ ನಾನು ಇದನ್ನು ಸೆಲ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ, ನನಗೆ ನೆಟ್ಟು 15 ರೂಪೀಸ್ ಪ್ರಾಫಿಟ್ ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ 15 ರೂಪೀಸ್ ಅಂತ ಹೇಳಿದ್ರೆ ಇದರಲ್ಲಿ ನಮಗೆ ಕೆಲವೊಂದು ಎಕ್ಸ್ಪೆಂಡಿಚರ್ಸ್ ಇರುತ್ತೆ, ಲೈಕ್ ವೆಹಿಕಲ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಇರ್ಬೋದು, ಅದರ ಜೊತೆಯಲ್ಲಿ ಲೇಬರ್ ಚಾರ್ಜಸ್ ಇರ್ಬೋದು. ಅದನ್ನೆಲ್ಲವನ್ನು ಲೆಸ್ ಮಾಡಿಬಿಟ್ಟು ನಮಗೆ ಏನು ಪ್ರಾಫಿಟ್ಸ್ ಬರುತ್ತೆ, ಸೊ ಇದನ್ನು ನಾವು ಪ್ರಾಫಿಟ್ಸ್ ಅಂತೇಳಿ ಗಣನೆಗೆ ತೆಗೆದುಕೊಳ್ಳಬಹುದು. ಸೊ ಅದೇ ರೀತಿ ಈ ಆರ್ಬಿಟ್ರಾಜ್ ಟ್ರೇಡಿಂಗ್ ಮೆಥಡ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸುಮಾರು ಪದ್ಧತಿಗಳಿದೆ. ಮೊದಲನೇದಾಗಿ ಯಾವುದು ಅಂತ ಹೇಳಿದ್ರೆ ಮಾರ್ಕೆಟ್ ಟು ಮಾರ್ಕೆಟ್ ಆರ್ಬಿಟ್ರಾಜ್. ಈ ಮಾರ್ಕೆಟ್ ಟು ಮಾರ್ಕೆಟ್ ಆರ್ಬಿಟ್ರಾಜ್ ಅಂತ ಏನು ಅಂತ ಹೇಳಿದ್ರೆ ನಾವು ಆಲ್ರೆಡಿ ತಿಳ್ಕೊಂಡ್ವಿ. ಯಾವ ಮಂಡಿಯಲ್ಲಿ ಕಡಿಮೆ ಇರುತ್ತೋ ಅಲ್ಲಿ ಅದನ್ನು ಬೈ ಮಾಡ್ತಕ್ಕಂಥದ್ದು, ಇನ್ನು ಯಾವ ಮಂಡಿಯಲ್ಲಿ ಸೆಲ್ ಜಾಸ್ತಿ ರೇಟ್ ಇರುತ್ತೋ ಅಲ್ಲಿ ಅದನ್ನು ಸೆಲ್ ಮಾಡ್ತಕ್ಕಂಥದ್ದು ಸೈಮಲ್ಟೇನಿಯಸ್ ಆಗಿ ಮಾಡಬಹುದು, ಒಂದು ಮೆಥಡು. ಇಲ್ಲ ಅಂತ ಹೇಳಿದ್ರೆ ಅದನ್ನು ಕಡಿಮೆ ಇರೋ ಮಾರ್ಕೆಟಿಂದ ತೊಗೊಂಡು ಜಾಸ್ತಿ ಇರೋ ಮಾರ್ಕೆಟಲ್ಲಿ ಹೋಗ್ಬಿಟ್ಟು ಕೊಡ್ತಕ್ಕಂತಹದ್ದು. ಇನ್ನು ಎರಡನೇದೇನು ಅಂತ ಹೇಳಿದ್ರೆ ನೋಡಿ, ಎರಡನೇದು ಫ್ಯೂಚರ್ ವರ್ಸಸ್ ಫ್ಯೂಚರ್ ಆರ್ಬಿಟ್ರೇಜ್ ಅಂತ ಹೇಳಿಬಿಟ್ಟು. ಸೊ ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಎರಡು ಫ್ಯೂಚರ್ಗಳನ್ನು ನಾವು ಕಂಪೇರ್ ಮಾಡ್ಕೊಂಬಿಟ್ಟು ಆರ್ಬಿಟ್ರಾಜ್ ಮಾಡ್ತಕ್ಕಂಥದ್ದು. ಕ್ಯಾಶ್ ವರ್ಸಸ್ ಫ್ಯೂಚರ್ ಆರ್ಬಿಟ್ರಾಜ್ ಬರುತ್ತೆ, ಆಪ್ಷನ್ಸ್ ವರ್ಸಸ್ ಫ್ಯೂಚರ್ ಆರ್ಬಿಟ್ರಾಜ್ ಇರುತ್ತೆ, ಮತ್ತು ಕ್ಯಾಶ್ ವರ್ಸಸ್ ಫ್ಯೂಚರ್ ಆರ್ಬಿಟ್ರಾಜ್ ಇರುತ್ತೆ, ಆಪ್ಷನ್ಸ್ ವರ್ಸಸ್ ಆಪ್ಷನ್ಸ್ ಆರ್ಬಿಟ್ರಾಜು ಸಹ ನಮಗಿಲ್ಲಿ ಇರ್ತಕ್ಕಂತಹದ್ದು. ಸೊ ಸ್ನೇಹಿತರೆ, ಈ ಆರ್ಬಿಟ್ರಾಜ್ ಟ್ರೇಡರ್ಸ್ ಅನ್ನೋ ಒಂದು ಕೆಟಗರಿನೇ ಬೇರೆ ಇದೆ, ತುಂಬ ಎಲೈಟ್ ಕೆಟಗರಿ ಇರ್ತಕ್ಕಂತಹ ಟ್ರೇಡರ್ಸ್ ಇವರು. ಸೊ ಇವ್ರುಗಳು ಸಹ ಈ ಒಂದು ಆರ್ಬಿಟ್ರಾಜ್ ಟ್ರೇಡಿಂಗನ್ನು ಮಾಡ್ತಕ್ಕಂತಹದ್ದು ಇದೆ. ಸೊ ಏನು ಸಿಗುತ್ತೆ ನಮಗೆ ಇಲ್ಲಿ ಅಂತ ಹೇಳಿದ್ರೆ ನೋಡಿ, ಫ್ಯೂಚರ್ ವರ್ಸಸ್ ಫ್ಯೂಚರ್ ಆರ್ಬಿಟ್ರಾಜದ್ದು ಬೆನಿಫಿಟ್ಸು, ಅದರದ್ದು ಬೇಕಾದಂಥ ಇನ್ವೆಸ್ಟ್ಮೆಂಟೇ ಬೇರೆ, ಕ್ಯಾಶ್ದು ಬೇರೆ ಇರುತ್ತೆ. ಸೊ ಪ್ರತಿ ಒಂದರದ್ದು ಒಂದು ಬೇರೆ ಬೇರೆನೇ ಆಗಿರುತ್ತೆ. ಎಲ್ಲ ಇನ್ಫಾರ್ಮೇಷನನ್ನು ನಾವು ಒಂದೇ ವಿಡಿಯೋದಲ್ಲಿ ಕವರ್ ಮಾಡಬೇಕು ಅಂತ ಹೇಳಿದ್ರೆ ಅದು ಆಗೋದಿಲ್ಲ ಸ್ನೇಹಿತರೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಆರ್ಬಿಟ್ರಾಜ್ ಅಂದರೆ ಏನು ಅಂತ ಹೇಳ್ಬಿಟ್ಟು ಒಂದು ಓವರಾಲ್ ಒಂದು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ.
ಅದರಲ್ಲದೇ ಎಷ್ಟು ಥರ ಆರ್ಬಿಟ್ರಾಜ್ ಟ್ರೇಡಿಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ದಿವಸ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಅನಿಸಿದ್ರೆ ಅಥವಾ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತ ಅನಿಸಿದ್ರೆ ದಯವಿಟ್ಟು ತಿಳಿಸಿ. ಇದ್ರ ಬಗ್ಗೆ ನಾನು ಡೀಟೇಲ್ಡ್ ಆಗಿ ವಿಡಿಯೋಸ್ಗಳನ್ನು ಮಾಡ್ತಾ ಬರ್ತೀನಿ. ಇದರದೇ ಆದಂಥ ಒಂದು ಸೀರೀಸನ್ನು ಸಹ ನಾವು ಸ್ಟಾರ್ಟ್ ಮಾಡಬಹುದು. ಕರೆಕ್ಟಾ? ನೋಡಿ ಸ್ನೇಹಿತರೆ, ಮಾರ್ಕೆಟ್ ಅಂತ ಹೇಳಿದ್ರೆ ಒಂದು ಮಾರ್ಕೆಟಲ್ಲಿ ತಗೊಂಡು ಇನ್ನೊಂದು ಮಾರ್ಕೆಟಲ್ಲಿ ಮಾರ್ತಕ್ಕಂಥದ್ದು, ಅಥವಾ ಒಂದು ಮಾರ್ಕೆಟಲ್ಲಿ ಮಾರಿ ಸೈಮಲ್ಟೇನಿಯಸ್ ಆಗಿ ಇನ್ನೊಂದು ಮಾರ್ಕೆಟಲ್ಲಿ ಪರ್ಚೇಸ್ ಮಾಡ್ತಕ್ಕಂಥದ್ದು, ಇದನ್ನು ಸಹ ನಾವು ಮಾರ್ಕೆಟ್ ಆರ್ಬಿಟ್ರಾಜ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸರಿನಾ? ಸೊ ಇದನ್ನು ನೋಡಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಕಂಪ್ಯೂಟರ್ ವಾಚ್ ಲಿಸ್ಟ್ ಏನಿರುತ್ತೆ, ವಾಚ್ ಲಿಸ್ಟಲ್ಲಿ ನಾವು ನೋಡಿದಾಗ ಇಲ್ಲಿ 2 ಎಕ್ಸ್ಚೇಂಜಸ್, BSE ಎಕ್ಸ್ಚೇಂಜ್ ಆಗಿರಲಿ, NSE ಎಕ್ಸ್ಚೇಂಜ್ ಆಗಿರಲಿ, ಯಾವುದೇ ಒಂದು ಸ್ಟಾಕನ್ನು 2 ಎಕ್ಸ್ಚೇಂಜ್ಗಳ ಒಂದು ಪ್ರೈಸನ್ನು ಸಹ ನಾವು ನೋಡ್ತಾ ಇರಬೇಕು. ಯಾವ ಎಕ್ಸ್ಚೇಂಜಲ್ಲಿ ಕಡಿಮೆ ಇರುತ್ತೆ ಅಲ್ಲಿ ಬೈ ಮಾಡಿಕೊಂಡು ಇನ್ನೊಂದು ಎಕ್ಸ್ಚೇಂಜಲ್ಲಿ ನಾವು ಇದನ್ನು ಸೆಲ್ ಮಾಡಬಹುದು ಸೈಮಲ್ಟೇನಿಯಸ್ ಆಗಿ. ಸೊ ಪ್ರೈಸು ಯಾವಾಗ ಈಕ್ವಲೆಂಟ್ ಆಗಿ ಬರುತ್ತೋ ಆ ಒಂದು ಪಾಯಿಂಟಲ್ಲಿ ನಮಗೆ ಒಂದು ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ಸನ್ನು ನಾವು ಇಟ್ಕೋಬಹುದು ಸ್ನೇಹಿತರೆ. ಸೊ ಇದನ್ನು ಮಾಡಬೇಕು ಅಂತ ಹೇಳಿದ್ರು ಕೆಲವೊಂದು ವಿಷಯಗಳನ್ನು ನಾವು ಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಲೈಕ್ ವಾಲ್ಯೂಮ್ ಯಾವ ರೀತಿ ಇದೆ, ಲಿಕ್ವಿಡಿಟಿ ಯಾವ ರೀತಿ ಇದೆ, ಇದನ್ನೆಲ್ಲವನ್ನೂ ಸಹ ನಾವು ಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಆಮೇಲೆ ಯಾವುದೇ ಎಕ್ಸ್ಚೇಂಜ್ನ ನೋಡಿ ಸ್ನೇಹಿತರೆ, ಇದರಲ್ಲಿ ಮಿನಿಮಮ್ ಅಂತ ಹೇಳಿದ್ರು 1,500, 2,000, 5,000 ಸ್ಟಾಕ್ಸ್ಗಳನ್ನು ಇಲ್ಲಿ ಲಿಸ್ಟ್ ಆಗಿರುತ್ತೆ. ಕರೆಕ್ಟಾ? 5,000 ಕಂಪನಿಗಳಲ್ಲಿ ಯಾವ ಕಂಪನಿಯ ಸ್ಟಾಕು ಇವಾಗ ಎಲಿಜಿಬಲ್ ಇದೆ ಅಂತ ಹೇಳ್ಬಿಟ್ಟು ನೋಡಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾವು ಬೇರೆವಾದಂತಹ ಒಂದು ಟೂಲ್ಸ್ ಆಗಿರಲಿ, ವೆಬ್ಸೈಟ್ಗಳಾಗಿರಲಿ, ಅದನ್ನು ನಾವು ಹೆಲ್ಪಿಗೆ ತೊಗೊತೀವಿ. ಸೊ ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾಯಿತು ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಒಂದು ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ ರೀತಿ ನಿಮಗೆ ಇನ್ಫಾರ್ಮೇಷನ್ ಬೇಕಾಗಿದೆ, ಅಥವಾ ಯಾವ ಒಂದು ಆರ್ಬಿಟ್ರಾಜಿನ ಬಗ್ಗೆ ನಿಮಗೆ ಮಾಹಿತಿ ಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ಆರ್ಬಿಟ್ರಾಜ್ ಅಂತ ಹೇಳಿದ್ರೆ ಇಟ್ ಈಸ್ ನಿಯರ್ ಟು ನೋ ಲಾಸ್ ಸ್ಟ್ರಾಟಜಿ ಅಂತ ಹೇಳ್ಬಿಟ್ಟು ಸ್ನೇಹಿತರೆ. ಕರೆಕ್ಟಾ? ಸೊ ನೀವು ಬೇಕು ಅಂತ ಹೇಳಿದ್ರೆ ಗೂಗಲ್ ಮಾಡ್ಕೊಂಡು ನೋಡಬಹುದು. ಆರ್ಬಿಟ್ರಾಜ್ ಟ್ರೇಡಿಂಗ್ ಸ್ಟ್ರಾಟಜೀಸ್ ಅಂದರೆ ಏನು, ಇಟ್ ಈಸ್ ನಿಯರ್ ಟು ನೋ ಲಾಸ್ ಸ್ಟ್ರಾಟಜಿ ಅಂತ. ಸೊ ಅಷ್ಟು ಒಂದು ಒಳ್ಳೆಯದಾದಂತಹ ಒಂದು ಟ್ರೇಡಿಂಗ್ ಸ್ಟ್ರಾಟಜಿ. ಡೆಫಿನೆಟ್ಲಿ ಇದರಲ್ಲಿ ಲಾಭ ಕಡಿಮೆ ಇರುತ್ತೆ, ಬಟ್ ನಮಗೆ ರಿಸ್ಕ್ ಕೂಡ ತುಂಬ ಅಂದರೆ ತುಂಬ ಕಡಿಮೆ ಇರತಕ್ಕಂತಹ ಒಂದು ಟ್ರೇಡಿಂಗ್ ಮೆಥಡ್ ಇದು. ಸರಿನಾ? ಇದನ್ನು ಇಂಟ್ರಾಡೇದಲ್ಲೂ ಮಾಡಬಹುದು, ಇದನ್ನು ನಾವು ಪೊಸಿಷನಲ್ ಟ್ರೇಡಲ್ಲೂ ಮಾಡಬಹುದು. ನಿಮಗೇನಾದರೂ ಇದನ್ನು ಇಂಟ್ರಾಡೇ ಟ್ರೇಡಿಂಗಲ್ಲಿ ಮಾಡಿ ತೋರಿಸ್ಬೇಕು ಅಥವಾ ಒಂದು ಪೊಸಿಷನಲ್ ಟ್ರೇಡಲ್ಲಿ ನೀವು ಇದನ್ನು ಮಾಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡೋಣ. ಅದೇ ಅಲ್ಲದೆ ಸ್ನೇಹಿತರೆ, ನಮ್ಮ ಒಂದು ಹೊಸ ಬ್ಯಾಚ್ ಇಷ್ಟರಲ್ಲೇ ಸ್ಟಾರ್ಟ್ ಆಗ್ತಾ ಇದೆ. ಸೊ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಕರೆ ಮಾಡಿ ಮಾತಾಡಿ, ನಿಮಗೆ ಏನೇ ಡೌಟ್ಸ್ಗಳು ಇದನ್ನು ಕ್ಲಾರಿಫೈನ ಮಾಡ್ಕೋಬಹುದು ಸ್ನೇಹಿತರೆ. ಸೊ ಇದನ್ನು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸೋದಕ್ಕೆ ಸಮಯ ಆಗ್ತಾ ಇದೆ ಅಂತ ನನ್ನನ್ನು ನಾನು ನೆನಪಿಸ್ಕೊಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.